ರಮೇಶ್ ಜಾರಕಿಹೊಳಿ ಶೀಘ್ರವೇ ಕೈ ತೆಕ್ಕೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರಾ? ಮಾಜಿ ಸಚಿವ ರಮೇಶ್ ಖಾಸಗಿ ಕಾರ್ಯಕ್ರಮದಲ್ಲಿ ಸಿಎಂ ರಮೇಶ್ ಮುಖಾಮುಖಿಯಾಗಿದ್ದಾರೆ. ರಮೇಶ್ ಅವರ ಕಾಂಗ್ರೆಸ್ಗೆ ಕರೆಸಿಕೊಳ್ಳಿ ಅಂತ ಫಿರೋಜ್ ಸೇಠ್ ಹೇಳಿಕೆಗೆ ಮುಗುಳ್ನಗೆ ನೀಡಿದಂತಹ ಸಿಎಂ ರಮೇಶ್, ಫಿರೋಜ್ ಸೇಠ್ ನಿಮ್ಮನ್ನೇ ಕರೆದೊಯ್ಯುವೆ ಅಂತ ಹೇಳಿದಂತಹ ಸಾಹುಕಾರ್. ಎಸ್, ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ಗೆ ಸೇರ್ತಾರಾ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾಂಗ್ರೆಸ್ನ ತೆಕ್ಕೆಗೆ ಅವರನ್ನ ತೆಗೆದುಕೊಳ್ಳುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ಒಂದು ಕಾರ್ಯಕ್ರಮದಲ್ಲಿ ನಡೆದಂತಹ ಘಟನೆ ಇದು. ಯಾವುದಪ್ಪ ಘಟನೆ ಅಂತಂದ್ರೆ, ರಮೇಶ್ ಜಾರಕಿಹೊಳಿ ಅವರು ಶೀಘ್ರವೇ ಕೈ ತೆಕ್ಕೆಗೆ ಹೋಗ್ತಾರ ಎನ್ನುವಂಥ ಪ್ರಶ್ನೆ. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರಾ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಎನ್ನುವಂತಹ ಪ್ರಶ್ನೆ ಖಾಸಗಿ ಕಾರ್ಯಕ್ರಮದಲ್ಲಿ ಸಿಎಂ ಹಂಗೆ ರಮೇಶ್ ಜಾರಕಿಹೊಳಿ ಮುಖಾಮುಖಿಯಾಗಿರ್ತಾರೆ. ರಮೇಶ್ ಜಾರಕಿಹೊಳಿ ಅವರ ಅವರನ್ನ ಕಾಂಗ್ರೆಸ್ ಕರೆಸಿಕೊಳ್ಳಿ ಅಂತ ಹೇಳಿ ಫಿರೋಜ್ ಸೇಠ್ ಹೇಳ್ತಾರೆ. ಫಿರೋಜ್ ಸೇಠ್ ಹೇಳಿಕೆಗೆ ಮುಗುಳ್ನಗೆ ನೀಡ್ತಾರೆ ಸಿಎಂ ಹಾಗೂ ರಮೇಶ್ ಜಾರಕಿಹೊಳಿ. ಫಿರೋಜ್ ಸೇಠ್ ನಿಮ್ಮನ್ನೇ ಕರೆಸಿಕೊಳ್ಳುವೆ ಅಂತ ಹೇಳಿ ಸಾಹುಕಾರ್ ಮಾತನಾಡ್ತಾರೆ. ಇದು ಎಲ್ರಿಗೂ ಕೂಡ ಆಶ್ಚರ್ಯ ಉಂಟು ಮಾಡುತ್ತೆ. ಅಂದರೆ ರಮೇಶ್ ಜಾರಕಿಹೊಳಿ ಅವರನ್ನೂ ಕೂಡ ಕಾಂಗ್ರೆಸ್ಗೆ ಸೆಳೆದುಕೊಳ್ಳುವಂತಹ ಯತ್ನ ನಡೀತಿದೆಯಾ ಹಿಂದೆಯಿಂದ ಎನ್ನುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಉದ್ಭವ ಆಗಿದೆ.